ಎಲ್ಲರಿಗೂ ನಮಸ್ಕಾರ. ನಾನು ಮುಖ್ತಾರ್ ಅಹಮದ್ ಅಂತ, ಸಬ್ದರಿಯ ಮಸೀದಿ ಉಪಾಧ್ಯಕ್ಷ. ಹಾಗೂ ಇಲ್ಲಿ ನನ್ನ ಜೊತೆಲಿ ಇನ್ನೊಬ್ಬರು ಉಪಾಧ್ಯಕ್ಷರು ನವಾಜ್ ಖಾನ್ ಇದ್ದಾರೆ, ಮತ್ತು ನಮ್ಮ ಹಿರಿಯ ಮುಖಂಡರಾದ ನೂರ್ ಅಹಮದ್ ಅವರು ಇದ್ದಾರೆ. ಅವರ ಎಲ್ಲ ಸಮ್ಮುಖದಲ್ಲಿ ನಾನು ಇಲ್ಲಿ ಮಂಡ್ಯದಲ್ಲಿ ಹೂರಂತ ಒಬ್ಬ ಮಹಿಳೆ, ನಮ್ಮ ಏರಿಯಾದ ಮಹಿಳೆ, ಈ 3 ದಿನಕ್ಕೆ ಮುಂಚೆ ಸಾವೊಪ್ಪಿದ್ದಾರೆ. ಅವರು ಒಂದು 40 ವರ್ಷದಿಂದ ಹೀಗೆ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾಯಿದ್ರು. ಆದರೆ ಇದು ಪೇಪರಲ್ಲಿ ಮೀಡಿಯಾದಲ್ಲೆಲ್ಲ ಬರ್ತಾ ಇದ್ದಾರೆ, ಯಾರೂ ನೋಡ್ಕೋತಾ ಇರಲಿಲ್ಲ ಅಂತ. ಅದೆಲ್ಲ ಸುಳ್ಳು. ಅವ್ರು ವಾರಿಸ್ದಾರರು ಇದ್ದರು, ಇದಕ್ಕೆ ಮನೆ ಕೊಟ್ಟಿದ್ದರು, ಬಂದು ನೋಡ್ಕೋತಾ ಇದ್ದರು. ಆದ್ರೂ ಅವ್ರ ಸ್ವಭಾವ ಆಗಿತ್ತು. ಆ ಮಹಿಳೆಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಮತ್ತು ಕೇಳಿಸ್ತಾ ಇರಲಿಲ್ಲ. ಬುದ್ಧಿಮಂದೆ, ಮೆಂಟಲಿ ಡಿಸಾರ್ಡ್ ಆಗಿದ್ದರು. ಅವ್ರಿಗೆ ಎಷ್ಟೇ ಹೇಳಿದ್ರು ಕೇಳಬೇಡ, ಯಾರ ಹತ್ರನೂ ಹೋಗಬೇಡ ಅಂದರೆ ಅವರು ಹೋಗಿ ಭಿಕ್ಷೆ ಬೇಡೋದಂತೂ ಬಿಡ್ತಾ ಇರಲಿಲ್ಲ. ಆ ಥರ ಭಿಕ್ಷೆ ಬೇಡಿ ಒಂದು ಅಲ್ಪ ಸ್ವಲ್ಪ ಮೊತ್ತವನ್ನು ಕೂಡಿಟ್ಟಿದ್ರು. ಅದು ನಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ, ಅವ್ರ ವಾರಿಸ್ದಾರರಿಗೂ ಗೊತ್ತಿರಲಿಲ್ಲ. ಆದರೆ ಅವ್ರು ಏನು ಮಾಡಿದ್ರು, ಅವತ್ತು ಸತ್ತೋದಾಗ ಬಂದ್ರಲ್ಲ ಅವರೆಲ್ಲ, ಆವಾಗ ಅವ್ರು ನೋಡಿದ್ದಾರೆ ಹಣ ಇತ್ತು. ಅದಕ್ಕೆ ಏನು ಮಾಡಿದ್ರು, ಮಸೀದಿಯವರಿಗೆ ಕರೆದು ಇದನ್ನು ನೀವು ಸ್ವಲ್ಪ ಕಸ್ಟಡಿಲಿ ತೊಗೊಳ್ಳಿ, ನಮಗೆ ಇವತ್ತು ಕೆಲಸ ಇದೆ, ನಾವು ಯಾರು ಎತ್ಕೊಂಡೋಗ್ಬಿಟ್ಟಾರೋ ಅಂತ ನಮ್ಮ ಕಸ್ಟಡಿಗೆ ಕೊಟ್ಟರು. ನಾವು ಅವ್ರ ಸಮ್ಮುಖದಲ್ಲೇ ಎತ್ಕೊಂಬಂದು ಮತ್ತು ಒಂದು ಬೀಗ ಹಾಕ್ಕೊಟ್ಟಿದ್ದು, ಮತ್ತು ಎಲ್ಲರ ಸಮ್ಮುಖದಲ್ಲಿ ಅವ್ರ ಎದುರುಗಡೆನೇ ಎಣಿಕೆ ಮಾಡಿದೋ. ಒಂದು 8,40,000 ಏನೋ ಬತ್ತು. ಅದನ್ನು ನಾವು ವಾಪಸ್ಸು ಅವ್ರ ವಾರಸ್ದಾರರಿಗೆ ಕೊಟ್ಟಿದ್ದೀವಿ. ಮಸೀದಿ ಕಡೆಯಿಂದ ಅವ್ರ ವಾರಸ್ದಾರರಿಗೆ ಕೊಟ್ಟಿದ್ದೀವಿ. ಅವ್ರ ವಾರಸ್ದಾರರಲ್ಲಿ ಬಡವರು ಬಗ್ರಿದ್ದಾರೆ. ಅವ್ರು ಏನು ಮಾಡ್ಕೋತಾರೋ ಅವ್ರಿಗೆ ಬಿಟ್ಟಿದ್ದು. ಅವ್ರು ಹಂಚ್ಕೋತಾರೋ ಮಡಿಕೋತಾರೋ ಯಾರಿಗಾರ ದಾನ ಮಾಡಿಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಇದು ಕೋಟ್ಯಾಂತರ ರೂಪಾಯಿ ಆಗಿದೆ ಇದೆಲ್ಲ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಮಹಾ ಸುಳ್ಳು. 8 ಲಕ್ಷ ಚಿಲ್ಲರೆ ಆಗಿತ್ತು. ಚಿಲ್ಲರೆ ಕಾಸು, 1 ರೂಪಾಯಿ 2 ರೂಪಾಯಿ ಎಂಟಾಣಿ ಆ ಥರ ನೋಟ್ಗಳು ಒಂದು ಸ್ವಲ್ಪ ಇತ್ತು, ಎಲ್ಲ ಒಂದು ಸ್ವಲ್ಪ ಹರಿದೋಗಿರೋ ನೋಟು ಇತ್ತು. ಅದೆಲ್ಲ ಎಣಿಸಿ ಒಂದು 8 ಲಕ್ಷ ಚಿಲ್ಲರೆ ಆಗಿತ್ತು. ಆ 8 ಲಕ್ಷ ಚಿಲ್ಲರೆನೂ ಅವರು ಫಜ್ಲು ಅಂತ ದೊಡ್ಡವರು, ಅವರ ದೊಡ್ಡ ಅಣ್ಣ, ಅವ್ರ ಕೈಲಿ ನಾವು ಕೊಟ್ಟಿದ್ದೀವಿ. ಅವರು ಇದ್ಮೇಲೆ ಅವ್ರ ವಾರಸ್ದಾರರು ಅವರೇನೆ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಯಾರಿಗೆ ಕೊಡ್ತಾರೆ ಅವ್ರಿಗೆ ಬಿಟ್ಟುದು. ಸರ್ ಅಲ್ಲ, ಈಗ ಬಂದು ನೋಡ್ಕೊಳ್ತಿದ್ರು ಅಂತ ಹೇಳ್ತಿದ್ದೀರಾ, ಆ ಮನೆಯೊಳಗೆ ದುಡ್ಡಿರೋದು ಗೊತ್ತಿಲ್ಲ ಅಂತ ಹೇಳ್ತೀರಾ ಸರ್? ಇದು ಇಲ್ಲ, ಏನಿದೆ ಅಂದರೆ, ಅವರು ಮನೆ ಅದು ದೊಡ್ಡ ಮನೆಯೇ, 2 ರೂಮ್ ಇತ್ತು, ಒಂದು ಹಾಲ್ ಇತ್ತು. ಬಂದು ಕುತ್ಕೊಳ್ಳೋರು, ಅಡುಗೆ ಮಾಡೋರು, ಊಟ ಮಾಡೋರು. ಆ ಒಂದು ರೂಮ್ನಲ್ಲಿ ಆ ಅಮ್ಮ ಯಾರಿಗೂ ಸೇರಿಸ್ತಾ ಇರಲಿಲ್ಲ. ಅವರು ಹೆಂಗಿದ್ರು ಅಂದರೆ ಒಂಥರ ಅವ್ರು ಚಂಡಿ ಆಡ್ದಂಗೆ ಆಡೋರು. ಜನ ನೋಡಿ ಅವಮಾನ ಆಗ್ತದೆ ಅಂತ ಅವ್ರು ಹೆದರ್ಕೊಂಡು ಏನು ಮಾಡ್ತಾಯಿದ್ರು, ರೂಮ್ ಒಳಗೆ ಹೋಗ್ತಾ ಇರಲಿಲ್ಲ. ಆ ರೂಮಲ್ಲಿ ಯಾರಿಗೂ ಸೇರಿಸ್ತಾ ಇರಲಿಲ್ಲ. ಅವ್ರು ಮನಿಕೊಳ್ಳೋಕ್ಕೂ ಹೋಗ್ತಾ ಇರಲಿಲ್ಲ. ರೂಮ್ಗೆ ಬೀಗ ಹಾಕಿರೋದು, ಆ ರೂಮ್ ತಾವು ದುಡ್ಡು ಮಡಗಿದ್ದಾಳೆ ಅಂತ ಸ್ವಲ್ಪ ಗೊತ್ತಿತ್ತು. ಆದರೆ ಇಷ್ಟು 8 ಲಕ್ಷ ಚಿಲ್ಲರೆ ಇಟ್ಟಿದ್ದಾರೆ ಅಂತ ಇವ್ರಿಗೂ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಆದರೆ ಬಂದು ನೋಡ್ಕೋತಾ ಇದ್ದದ್ದು ನಿಜ, ನಾವು ನೋಡಿದ್ದೀವಿ. ನಾವು ಎದುರುಗಡೆ ಮನೆಯವರು. ನನಗೂ 57 ವರ್ಷ. ನಾನು ಹುಟ್ಟಿದ ಇದೇ ಏರಿಯಾದಲ್ಲಿ ಅದೇ ಮನೆಯಲ್ಲಿ ಬೆಳೆದಿರೋದು. ಆದರೆ ಬಂದು ನೋಡ್ಕೋತಾ ಇದ್ದದ್ದು ನಿಜ. ಅದೇನಾಗಿದ್ರು ಅಂದರೆ, ಅವ್ರು ಮೆಂಟಲಿ ಡಿಸಾರ್ ಆಗಿದ್ರು. ಅಮ್ಮ ಅವರು ಭಿಕ್ಷೆ ಬೇಡೋ ಸ್ವಭಾವ ಇತ್ತು. ಯಾರೋ ಮನೇಲಿ ಹೋಗಿ ಊಟ ಮಾಡ್ಕೊಳ್ಳೋರು, ಯಾರೋ ಮನೇಲಿ ಹೋಗಿ ದುಡ್ಡು ಇಸ್ಕೊಳ್ಳೋರು, ಮಸೀದಿ ಮುಂದ್ಗಡೆ ಹೋಗಿ ದುಡ್ಡು ಕೇಳೋರು. ಅದಂತೂ ಅವ್ರ ಸ್ವಭಾವದಲ್ಲಿತ್ತು, ನಾವು ನೋಡಿದ್ದೀವಿ. ನಾವು ಪ್ರಯತ್ನ ಪಟ್ಟೋ, ಬೇಡ ನಿಮ್ಮ ಅಣ್ಣ ಇದ್ದಾರೆ, ನಿಮ್ಮ ಅಣ್ಣನ ತಮ್ಮನ ಮಗ ಇದ್ದಾನೆ, ನೋಡ್ಕೋತಾ ಇದ್ದಾನಲ್ಲ, ಯಾಕೆ ಅವ್ರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಭಾಷೆನೇ ಅರ್ಥ ಆಗಲ್ವಲ್ಲ, ನಾವು ಏನು ಹೇಳ್ತಾ ಇದ್ದೀವಿ ಅಂತ ಕೇಳಿಸಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗಲ್ಲ. ಅದರಿಂದ ಏನು ಮಾಡಿದ್ರು, ಬಿಟ್ಬಿಟ್ಟಿದ್ರು. ಹೆಂಗಾರ ಮಾಡ್ಕೊಳ್ಳಿ, ಏನೋ ಜೀವನ ಮಾಡಿ ಅಂತ. ಬಂದು ಸ್ನಾನ ಮಾಡಿಸೋದು, ಬಟ್ಟೆ ಚೇಂಜ್ ಮಾಡಿಸೋದು, ಉಗುರು ಕಟ್ ಮಾಡೋದು, ಅದೆಲ್ಲ ಮಾಡ್ತಾಯಿದ್ರು, ನಾವು ನೋಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು. ಯಾಕಂದರೆ ಮೇಲ್ಗಡೆ ಒಬ್ಬ ಇದ್ದಾನೆ, ನೋಡ್ತಾ ಇದ್ದಾನೆ. ಸುಳ್ಳು ಹೇಳಿ ಏನು ಇಲ್ಲಿ ಇದು ಮಾಡ್ಕೊಬೇಕಾಗಿರಲಿಲ್ಲ. ಇಲ್ಲ, ಆಗೋಯ್ತು, ಮುಗೀತು, ಎಲ್ಲ ಎಣಿಕೆ ಮುಗೀತು. 8 ಲಕ್ಷ ಚಿಲ್ಲರೆ ಮತ್ತು ಅದು 1 ರೂಪಾಯಿ 2 ರೂಪಾಯಿ ನೋಟೆಲ್ಲ ಸೇರಿಸಿ ಅದು 8 ಲಕ್ಷ ಚಿಲ್ಲರೆ ಆಗಿದ್ದು ಅವ್ರ ಕೈಲಿ ಕೊಡ್ತಾ ಇದ್ದೀವಿ. ಸಾರ್ವಜನಿಕರಿಂದ ಪ್ರಶ್ನೆಗಳು ಬರ್ತಾ ಇರೋದು, ಈ ಸಂಬಂಧಿಕರಿಗೆ ಕೊಡುವಂಥದ್ದು ಎಷ್ಟು ಸರಿ? ಸಾರ್ವಜನಿಕರಿಂದ ದುಡ್ಡು ಹಣ ಸಂಗ್ರಹ ಮಾಡಿರ್ತಾರೆ ಸರ್. ಒಂದು ಏನಿದೆ, ನೀವು ಹೇಳ್ತಾ ಇರೋದು ಕರೆಕ್ಟು. ಒಂದು ಏನಿದೆ ಅಂದರೆ, ಅದಕ್ಕೆ ದುಡ್ಡಿಗೆ ಯಾರು ಯಜಮಾನರು? ಸಾರ್ವಜನಿಕರು ಭಿಕ್ಷೆ ಕೊಟ್ಬಿಟ್ಟ ಮೇಲೆ ಯಜಮಾನಿ ಅವಳೇ ತಾನೆ. ದಾನ ನಾನು ಕೊಟ್ಬಿಟ್ಟೆ, ಯಾರಿಗೋ ಒಬ್ಬಳಿಗೆ ದಾನ ಕೊಟ್ಬಿಟ್ಟೆ. ಆ ಹಣಕ್ಕೆ ಯಜಮಾನ ಯಾರು ಅಂದರೆ ಈಸ್ಕೊಂಡವನೇ. ಆ ಈಸ್ಕೊಂಡವನು ಇಲ್ಲ. ಈಗ ಅವನಾಗವನು ಸಾರ್ವಜನಿಕರಿಗೆ ಕೊಟ್ಬಿಟ್ಟಿದ್ರೆ ಅದು ಏನೂ ಇರಲಿಲ್ಲ. ಈಗ ಅವರು ಯಜಮಾನ ಅವನೇ, ಅವರು ವಂಶಿಕರು ಇದ್ದಾರೆ, ವಾರಿಸ್ದಾರರು ಇದ್ದಾರೆ. ಆ ಟೈಮ್ನಲ್ಲಿ ಯಾರು ಬರ್ತಾರೆ? ಅವ್ರು ವಾರಿಸ್ದಾರ ತಾನೇ ಅದಕ್ಕೆ ಹಕ್ದಾರರು. ಈಗ ನಾವೆಲ್ಲ ಹಕ್ದಾರರು ಸಾರ್ವಜನಿಕರು ಅಂತ ಹೇಳೋಕ್ಕಾಗ್ತದಾ? ದಾನ ಕೊಟ್ಟಿದ್ಮೇಲೆ ಮುಗೀತು.